ಶ್ರೀಯಃಕಾಂತಾಯ ಕಲ್ಯಾಣನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ಭಾಷೆಯಲ್ಲಿ ಉಪನ್ಯಾಸ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಮಗೆ ಅಭ್ಯಾಸ ತೆಲುಗು ಜಾಸ್ತಿ, ಆದರೂ ಕೂಡ ಕರ್ನಾಟಕ ಭಾಷೆಯಲ್ಲಿ ಉಪನ್ಯಾಸ ಹೇಳೋಣ, ಭಗವಂತ ಸಂಬಂಧವಾದ ವಿಷಯವನ್ನು ಈ ಸ್ಥಾನದಲ್ಲಿ ಅಂತ ಅನ್ಕೋತಾ ಇದ್ದೀನಿ. ಪೂರ್ವಂ ఒక ಅದ್ಭುತವಾದ ಒಂದು ಶ್ಲೋಕ ಕಾಣ್ತದೆ. ಏನಂತಂದರೆ, ಪೂರ್ವೇ ಅಹನಿ ತತ್ಕುರ್ಯಾತ್ ಏನ ರಾತ್ರೌ ಸುಖಂ ವಸೇತ್, ಅಷ್ಟಮಾಸೇನ ತತ್ಕುರ್ಯಾತ್ ಏನ ವರ್ಷಾತ್ ಸುಖಂ ವಸೇತ್, ಪೂರ್ವೇ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧ ಸುಖಂ ವಸೇತ್, ಯಾವಜ್ಜೀವಂತು ತತ್ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್ ಅಂತ. ಪೂರ್ವೇ ಹನಿ ತತ್ಕುರ್ಯಾತ್, ರಾತ್ರಿಯಲ್ಲಿ ನಾವು ಸುಖವಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಆಲೋಚನೆಯಿಲ್ಲದೆ ಇರಬೇಕು ಅಂತಿದ್ರೆ, ಮಧ್ಯಾಹ್ನ ಸಮಯದಲ್ಲಿ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿ ಹೊರಗಡೆ ಹೋಗಿ ವಸ್ತುವನ್ನು ಖರೀದಿ ಮಾಡಿ ತಂದು ಇರ್ಬೋದು. ಅಷ್ಟಮಾಸೀನ ತತ್ಕುರ್ಯಾತ್ ಏನ ವರ್ಷ ಸುಖಂ ವಸೇತ್. ಈಗ ಮಳೆಗಾಲ ಬರ್ತಾ ಇದೆ, ಮಳೆಗಾಲದಲ್ಲಿ ಕಷ್ಟಪಡಲಿಕ್ಕೆ ಆಗೋದಿಲ್ಲ, ದುಡ್ಡು ಬರುವುದಿಲ್ಲ. ಏನು ಮಾಡಬೇಕು? 8 ತಿಂಗಳು ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿ ಈ 4 ತಿಂಗಳು ಕಲಿತು ಹಾಗೆ ಸುಖವಾಗಿ ಇರಬೇಕು. ಪೂರ್ವೇ ವಯಸ್ಸು ತತ್ಕುರ್ಯಾತ್ ಏನ ವೃದ್ಧ ಸುಖಂ ವಸೇತ್, ವಾರ್ಧಕ್ಯಂ ವೃದ್ಧಾಪ್ಯ ಬಂತು, ಸುಖ ಇಲ್ಲ. ವೃದ್ಧಸ್ತಾವತ್ತು ಚಿಂತಾಸಕ್ತ, ಸುಖ ಇಲ್ಲ, ಭೌತಿಕ ಸುಖ ಇಲ್ಲ, ಪಾರಮಾರ್ಥಿಕ ಸುಖ ಇಲ್ಲ, ಏನಿಲ್ಲ. ಏನು ಮಾಡಬೇಕು? ಪೂರ್ವೇ ವಯಸ್ಸು ತತ್ಕುರ್ಯಾತ್, ತನ್ನ ಶರೀರ ಯಾವತ್ತು ಗಟ್ಟಿ ಇರ್ತದೋ ಅವತ್ತಿನ ತನಕ ಕಷ್ಟಪಟ್ಟು ಸಾಧನೆ ಮಾಡಿ ವೃದ್ಧಾಪ್ಯದಲ್ಲೂ ಕೂಡ ತಾನು ಸುಖವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇಷ್ಟೇನಾ ಸುಖ? ಇವೆಲ್ಲ ಕೂಡ ಭೌತಿಕವಾಗಿ ಹೇಳಿರ್ತಕ್ಕಂಥದ್ದು. ಯಾವಜ್ಜೀವಂತು ತತ್ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್, ಮರಣಂತರ ಆಮೇಲೆ ಸುಖವಾಗಿರ್ಬೇಕಂತಂದರೆ ಅಸಲು ಹೇಳ್ತಾರೆ, ಮರಣದ ನಂತರ ಸುಖ ಏನು? ಮರಣಂತೂ ಉಂಟ, ಮರಣ ಅನ್ನುವಂಥದ್ದು ಇಲ್ಲ, ಸಾವು ಅನ್ನುವಂಥದ್ದು ಇಲ್ಲ. ಅಜ್ಞಾನಂ ಜಂತೂನ್ ಅತ್ತೀತಿ ಮೃತ್ಯು ಅಂತ. ಅಜ್ಞಾನಿಯಾಗಿರ್ತಕ್ಕಂಥ ಜೀವನನ್ನು ತಿನ್ನುವುದೇ ಮೃತ್ಯು. ನಾನು ಹೋಗ್ತೀನಿ, ಸತ್ತು ಹೋಗ್ತೀನಿ ಅಂತ ಹೇಳ್ತಾರೆ. ನಾನು ಅನ್ನೋ ದೇಹಭಾವನ ಯಾವುದು ಇರ್ತಿದೋ ಅದು ಮೃತ್ಯು. ಜ್ಞಾನಿಗೆ ಮೃತ್ಯು ಉಂಟಾ? ಜ್ಞಾನಿಗೆ ಮೃತ್ಯು ಇಲ್ಲ, ಸಾವು ಇಲ್ಲ. ಭಾಗವತ ಕೇಳ್ತಾ ಇದ್ದೀವಿ, ಲಾಸ್ಟಿಗೆ ಶುಕ ಮಹರ್ಷಿಗಳು ಕೇಳ್ತಾರೆ, ಪರೀಕ್ಷಿತ, ಸರ್ಪ ಬರ್ತಾ ಇದೆ, ಭಯಪಡ್ತಾ ಇದೆಯಾ? ಇಲ್ಲ ಅಂತ. ಕಾಟ ಕಚ್ಚುತ್ತೆ, ಭಯ ಇಲ್ಲ. ಯಾಕೆಂದರೆ ಸಾವಿಲ್ಲ. ಜ್ಞಾನಿ ಆಗ್ಬಿಟ್ಟ. ಪ್ರಾರಂಭದಲ್ಲಿ ಭಯ, ಅಂತ್ಯದಲ್ಲಿ ಆನಂದ. ಅಂದರೆ ಜ್ಞಾನಿಗೆ ಸಾವಿಲ್ಲ. ಅದೇ ಹೇಳ್ತಾರಲ್ಲ, ಜ್ಞಾನೀತು ಆತ್ಮೈವ ಮೇ ಮತಂ, ಪರಮಾತ್ಮ ಸ್ವರೂಪನೇ ಅಂತ. ಈಗ ಏನು ಮಾಡಬೇಕು? ಸಾಧನೆ ಮಾಡಬೇಕು. ಎಲ್ಲಿ ತನಕ? ಆಸುಪ್ತೇರ್ ಅಮೃತೇ ಕಾಲಂ, ಸಾಯುವ ತನಕ ಸಾಧನೆ ಮಾಡ್ತಾ ಇರಬೇಕು. ಭಗವಂತನ ಸಾಧನೆ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪರ್ಯಂತ ವಿಷಂತಿ ಸಂತೀತಿ ತದ್ವಿಜಿಜ್ಞಾಸಸ್ವ. ಅದು ತಿಳ್ಕೊ. ಅದೇ ಭಾಗವತ ಪ್ರಾರಂಭ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತೋನ್ಮತಾನಿ, ಪ್ರಾರಂಭ ಶ್ಲೋಕ ಹೇಳುವಂಥದ್ದು ವಿಷಯ ಕೂಡ ಅದೇ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಸೃಷ್ಟಿ ಸ್ಥಿತಿ ಲಯ ಯಾರಿಂದ ನಡೀತಾ ಇದೆ? ಪರಮಾತ್ಮ. ಪರಮಾತ್ಮ ಯಾರು? ಇಲ್ಲ ಸಂಶಯ. ಸಗುಣನ ನಿರ್ಗುಣನ? ಅಂದರೆ ವೇದ ಉಪನಿಷತ್ ಪುರಾಣಾದಿಗಳು ಹೇಳುವ ವಿಷಯವೇನಂತಂದರೆ, ಯಾವ ಪರಮಾತ್ಮನನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳ್ತಿದೆ ಅಂತ, ನಿರ್ಗುಣ ನಿರ್ವಾಕಾರ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ, ಅವನನ್ನು ತಿಳ್ಕೊ. ಸಗುಣ ಅಂತ್ಯ ಮಾಮೂಲು. ಸಗುಣ ನಿರ್ಗುಣನ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಸಗುಣ ಆರಾಧನೆ.
ಭಾಗವತ ಹೇಳುವುದು ಕೂಡ ಅಷ್ಟೇ. ಅದಕ್ಕೋಸ್ಕರ ಆ ಭಗವಂತನನ್ನು ಆರಾಧನೆ ಮಾಡು. ತಿಳಿದಿಲ್ಲ ಸ್ವಾಮಿ, ಭಾಗವತವನ್ನು ಓದು, ಭಾಗವತ ಪ್ರವಚನವನ್ನು ಕೇಳು. ಮತ್ತು ಭಾಗವತ ಪ್ರವಚನವನ್ನು ಕೇಳಿದ್ರೆ ಮೋಕ್ಷ ಬರ್ತದ? ಒಂದು ಸಣ್ಣ ಉದಾಹರಣೆ, ಲೋಕಕಥೆ. ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಕಾಳಿಯ ಮರ್ದನ ಘಟ್ಟ ಇದೆ. ಕಾಳಿಯ ಮರ್ದನ ಒಬ್ಬ ಉಪನ್ಯಾಸಕ ಪ್ರವಚನ ಮಾಡ್ತಾ ಇರತಕ್ಕಂಥವನು ಕಾಳಿಯ ಮರ್ದನ ಘಟ್ಟ ಹೇಳ್ತಾ ಇರ್ತಾನೆ. ಪರಮಾತ್ಮ ಪ್ರಾತಃ ಕಾಲದಲ್ಲಿ ಬಂದು ಆ ನದಿಯ ಸಮೀಪಲ್ಲಿದ್ದು ಅಲ್ಲಿಂದ ಆ ಸರಸ್ಸಲ್ಲಿರ್ತಕ್ಕಂಥ ಆ ಸರ್ಪವನ್ನು ದೂರದಲ್ಲಿ ಅದನ್ನು ಹೋಗಲಾಡಿಸೋಕ್ಕೋಸ್ಕರವಾಗಿ ಬರ್ತಾನೆ. ಬಂದು ಅದರೊಳಗೆ ಹಾರ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಆ ಸರ್ಪ ಈ ಕೃಷ್ಣನನ್ನು ಸುತ್ತಾಕ್ತದೆ. ಸುತ್ತಾಕಿ ತನ್ನ ಹೆಡೆಯಿಂದ ಅವನು ಕಚ್ಚಬೇಕು ಅಂತ ಸಿದ್ಧವಾಗಿ ಇರ್ತದೆ. ಅದು ಪರಮಾತ್ಮನ ಅನ್ನುವಂಥ ಭಾವನೆ ಅದಕ್ಕಿಲ್ವಾ? ಇಲ್ಲ, ತಮೋ ಗುಣ. ಆದರೆ ಕೇಳ್ತಾ ಇದ್ದಾರಲ್ಲ ಇಲ್ಲಿ ಒಂದು ಗೃಹಿಣಿ, ದಶಮಸ್ಕಂದ ಭಾಗವತ ತನಕ ಬಂದ ತಕ್ಷಣ ವೈರಾಗ್ಯ. ಅಲ್ಲಿ ಏನಾಯಿತು? ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಹುಟ್ಟುತ್ತಲ್ಲಿ, ಅನಿರ್ವಚನೀಯವಾದಕ್ಕಂಥ ಪ್ರೀತಿ. ಸ್ವಾಮಿ, ನನ್ನ ಕೃಷ್ಣನನ್ನು ಕಚ್ಚಲಿಕ್ಕೆ ಹಾವು ಹೆಡೆ ಎತ್ತಿ ನಿಂತಿದೆಯಾ? ಹೌದಮ್ಮ, ನಾನು ಬಿಡೋದಿಲ್ಲ, ನನ್ನ ಕೃಷ್ಣನನ್ನು ನಾನು ಕಾಪಾಡ್ಕೊತೀನಿ ಅಂಥೇಳಿ ಹೋಗ್ಬಿಟ್ಲು. ಎಲ್ಲಿ ದ್ವಾಪರ ಯುಗ, ಎಲ್ಲಿ ಕಲಿಯುಗ, ಹೋಗ್ಬಿಟ್ರು ರಕ್ಷಣೆಗೋಸ್ಕರವಾಗಿ. ಈಗ ಭಗವಂತ ಏನು ಮಾಡಬೇಕು? ಪರಮಾತ್ಮ ಬಾಧ್ಯ ಬಾಧಕತಾಂಗತಃ, ಅವಸರವಿದ್ದರೆ ತಾನು ಸಿಕ್ಕಿಬಿಡ್ತಾನೆ, ಅವಸರ ಇಲ್ಲ ಅಂತಿದ್ರೆ ಯಾರನ್ನಾದ್ರೂ ಬಿಡೋದಿಲ್ಲ, ಹೊಡೆದಾಕ್ತಾನೆ. ಇಲ್ಲಿ ಏನು? ಪರಮಾತ್ಮ ಇವಳನ್ನು ರಕ್ಷಣೆ ಮಾಡು, ಪರಮಾತ್ಮನನ್ನು ರಕ್ಷಣೆ ಮಾಡು ಯಾರಿಲ್ಲ. ಸ್ವಸಿದ್ಧ ತನ್ನು ತಾನೇ ಸರ್ವಸ್ವ, ತಾನೇ ಸರ್ವೇಶ್ವರ. ಆ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಏನು ಮಾಡ್ದ? ಇವಳು ಹೋಗ್ತಾ ಇರೋ ಕಾಲಕ್ಕೆ ಸರೋವರನ್ನು ಸೃಷ್ಟಿ ಮಾಡ್ದ. ಅಲ್ಲಿ ಹಾವು ತಾನೇ ಆದ, ಕೃಷ್ಣನೂ ತಾನೇ ಆದ, ಗೋಪಿಕರೂ ತಾನೇ ಆದ. ಈ ಗೃಹಿಣಿ ಹೋಗಿ, ಕೃಷ್ಣ ನಾನು ಬಂದೆ ಅಂಥೇಳಿ ಆ ಸರೋವರದಲ್ಲಿ ಮುಳುಗಿದ್ರೆ ಜಡ ಶರೀರ ಹೋಯಿತು, ಪರಮಾತ್ಮನಲ್ಲಿ ಐಕ್ಯವಾದಳು. ಈ ಭಾವ ಯಾವಾಗಿಂದ ಬಂತು? ಭಾಗವತ ಶ್ರವಣದಲ್ಲಿರ್ತಕ್ಕಂಥದ್ದು ವಿಶೇಷ. ಭಾಗವತ ಶ್ರವಣ ಮಾಡಿದ್ರಿಂದ ಜ್ಞಾನ ಅನ್ನುವಂಥದ್ದು ಬಂತು. ಅದಕ್ಕೋಸ್ಕರವಾಗಿ ಆ ಜನ್ಮ ಮಾತ್ರ ಶಠೇನ ಕಿಂಚಿದು ಚಿತ್ತಂ ವಿದಾಯ ಶುಕಶಾಸ್ತ್ರ ಕಥಾನಪೀತಾಗ. ಹುಟ್ಟಿದೆ ಮೊದಲು ಸಾಯೋ ತನಕ ಒಂದು ಸಾರಿ ಭಾಗವತವನ್ನು ಶ್ರವಣ ಮಾಡದೇ ಇದ್ದರೆ ಚಾಂಡಾಲವಚ್ಚ ಖರವತ್ಪತದೇ ನನೀತಂ, ಆ ಜನ್ಮ ವೇಸ್ಟ್, ಚಂಡಾಲ ಜನ್ಮ ಅನ್ನುವಂಥ ಬರ್ತದೆ, ನೀಚಾತಿ ನೀಚ ಜನ್ಮ ಬರ್ತದೆ. ಯಾಕೆ ಭಾಗವತ ಶ್ರವಣ ಯಾಕೆ ಮಾಡಬೇಕು? ಜೀವನ ಸಾರ್ಥಕತೆಗೋಸ್ಕರವಾಗಿ. ಜನ್ಮ ಅಂತಿರ್ತದೆ. ಜ ಅಂದರೆ ಹುಟ್ಟೋದು, ಮ ಅಂದರೆ ಮರಣ. ಈ ಮಧ್ಯದಲ್ಲಿರ್ತಕ್ಕಂಥದ್ದು ಗ್ಯಾಪ್ ಇದೆಯಲ್ಲ, ಅದೇ ಮಾಯ. ಇದು ಮಾಯ. ಈ ಮಾಯ ಯಾವ ಹೋಗುತ್ತೆ? ಸದ್ಗುರುನ ಆಶ್ರಯ ಮಾಡಬೇಕು, ಭಾಗವತವನ್ನು ಆಶ್ರಯ ಮಾಡಬೇಕು. ಆಶ್ರಯ ಮಾಡೋದರಿಂದ ಜ್ಞಾನ ಪ್ರಾಪ್ತಿ, ಅದೇ ಜೀವನಕ್ಕೆ ಮುಖ್ಯ ಗುರಿ ಪ್ರತಿ ಒಬ್ಬ ಮನುಷ್ಯನಿಗೂ ಕೂಡ. ಅದಕ್ಕೋಸ್ಕರ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಜೀವೆಲ್ಲ ಹೆಂಗಿದ್ವಿ, ನಾವೆಲ್ಲ ಹೆಂಗಿದ್ದೀವಿ? ಅಜ್ಞಾನೇನಾವೃತಂ, ಅಜ್ಞಾನದಿಂದ ಕೂಡಿದ್ವಿ ಸಂಸಾರ. ಅದಕ್ಕೋಸ್ಕರವಾಗಿ ನಮಗೇನು ಹೇಳಿದ್ರು ಅರ್ಥ ಆಗೋದಿಲ್ಲ. ಪ್ರಪಂಚದಲ್ಲಿ ಏನೇ ಹೇಳಿ ಅರ್ಥ ಆಗೋದಿಲ್ಲ. ಭಾಗವತಲ್ಲಿರ್ತಕ್ಕಂಥ ವಿಶೇಷವನ್ನು ಏನು ಬೇಕಾದ್ರೂ ಹೇಳಿ ಅರ್ಥ ಆಗೋದು ಭಾಳ ಕಷ್ಟ. ಅರ್ಥ ಆಗುತ್ತೆ ಅಷ್ಟೇ, ಮರ್ತು ಹೋಗ್ಬಿಡ್ತಾರೆ. ಕಾರಣ ಮಾಯಾ. ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ.
ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ ಮನಸ ವಾಚ ಭಗವಂತನನ್ನು ಆಶ್ರಯ ಮಾಡಬೇಕು, ಸದ್ಗುರುವನ್ನು ಆಶ್ರಯ ಮಾಡಬೇಕು. ಇದು ಮಹಾಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಲ್ಲ. ನಾವು ಬಂದೀವಲ್ಲ, ನಮ್ಮನ್ನು ನಾವು ಉದ್ಧರೇದ ಆತ್ಮನ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಣ, ಬೇರೆಯವರನ್ನು ಬಿಡಿ. ಆತ್ಮೈವ ಉದ್ಧರೇದ ಆತ್ಮನಾತ್ಮಾನಂ. ರಾಮಾಯಣದಲ್ಲೂ ಕೂಡ ಆತ್ಮಾನ ಮನುಷೋಚತ್ವಂ ಕಿಂ ಅನ್ಯ ಮನುಷೋಚಸಿ ಆಯುಸ್ತು ಹೀಯತೆ ಅಸ್ಯ ಸ್ಥಿತಸ್ಯ ಅಸ್ಯ ಗತಸ್ಯ ಚ. ರಾಮಾಯಣ ಹೇಳ್ತದೆ, ನಿನ್ನ ಕುರಿತು ನೀನು ಅಳಪ, ಇನ್ನೊಬ್ಬರ ಕುರಿತು ನಿನಗೆ ಯಾಕೆ ಬೇಕು? ಶೃಂಗೇರಿಯಲ್ಲಿ ನಾವಿದ್ದೀವಿ. ವಿಶೇಷ ಏನಂತಂದರೆ ಗುರು ಸನ್ನಿಧಿ, ದೈವ ಸನ್ನಿಧಿ, ತೀರ್ಥ ಸನ್ನಿಧಿ, ಇದು ಮಹಾವಿಶೇಷ. ಕೆಲವು ಕಡೆ ಗುರು ಸನ್ನಿಧಿ ಇರೋದಿಲ್ಲ, ತೀರ್ಥ ಇರ್ಬೋದು, ದೇವತಾ ಸ್ಥಾನ ಇರ್ಬೋದು. ಕಾಶಿ ಕೂಡ ತೀರ್ಥ ಇರ್ಬೋದು, ದೇವತಾ ಸ್ಥಾನ ಇರ್ಬೋದು, ಗುರು ಸನ್ನಿಧಿ ಇಲ್ಲ. ಗುರು ಸನ್ನಿಧಿ ఒక ಮಹಾಕ್ಷೇತ್ರ. ಇಲ್ಲಿ ನಾವು ಬಂದು ಜೀವನವನ್ನು ವೃಥಾ ಮಾಡದೆ ಇರುವ ಸಮಯದಲ್ಲಿ ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಲ್ಲ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಮಗೂ ಕೂಡ ಜ್ಞಾನವನ್ನು ಕೊಡು ಸ್ವಾಮಿ ಮಾಡ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತೇನೆ. ಮಂಗಳಂ ಗೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.